ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀ ರಾಘವೇಂದ್ರ ಮಹಾತ್ಮೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಇಲ್ಲಿ ಅವರು ಪಾಪ ಗುರುಗಳ ಶಿಷ್ಯರು, ಅವರು ಆ ಕಾಲದಲ್ಲಿ ಏನೋ ತಪ್ಪು ಮಾಡಿರ್ತಾರೆ. ಇವಾಗ ಮಾವಿನ ಹಣ್ಣು ಮರದ ತುಂಬ ಬಿಟ್ಟಿರ್ತವೆ, ಅವನ್ನ ಕುಯ್ದುಬಿಟ್ಟು ಸ್ವಾಮಿಗಳಿಗೆ ಕೊಟ್ಟರೆ ಖುಷಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೀಳೋಣ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಹಾವುಗಳಲ್ಲಿ ಬಂದುಬಿಡ್ತವೆ. ಎಲ್ಲ ಸುತ್ತೆಲ್ಲ ಹಾವುಗಳು ಬರ್ತವೆ. ಆವಾಗ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹಾವುಗಳು ಹೇಳೋಕ್ಕೆ ಯಾವ ಕಡೆನೋ ಎದ್ದೋಗೋಕ್ಕೆ ಬಿಡಲ್ಲ, ಆ ಥರ ಸುತ್ತುವರೆದು ಬಿಡ್ತವೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಅಲ್ಲೇ ಅಯ್ಯೋ ದೇವರೇ, ನಾನೇನು ತಪ್ಪು ಮಾಡಿದೆ, ನನ್ನನ್ನು ಕಾಪಾಡಿ ಅಂತ ಪಾಪ ಅವರು ಗೋಳಾಡ್ತಾ ಇರ್ತಾರೆ ಎಲ್ಲ ಕಡೆನೂ. ಅವು ಬಿಡಲ್ಲ. ಆವಾಗ ಬರ್ತಾರೆ ಒಬ್ಬ ಕಾಪಾಡೋಕ್ಕೆ ಅಂತೇಳಿ ಕಳಿಸಿರ್ತಾರೆ. ಆದರೆ ಅವನು ಅಯ್ಯೋ ಹಾವುಗಳಿದ್ದಾವಪ್ಪ, ನಮಗೆ ಬೇಕು, ನಾವು ಹೋಗ್ಬಿಟ್ಟು ಏನೂ ನೋಡಲಿಲ್ಲ ಅಂತ ಹೇಳ್ಬಿಡೋಣಪ್ಪ ಅಂತ ಹೇಳಿ ಹೋಗ್ತಾರೆ ಮನೆಗೆ. ಅಲ್ಲಿ ಹೋಗ್ತಾನೆ. ಅಲ್ಲಿ ಒಬ್ಬ ಈ ಗುರುಗಳಿಗೆ ಒಬ್ಬ ಕೇಡಿ ಶಿಷ್ಯ ಇರ್ತಾನೆ. ಅವನಿಗೆ ಈ ಪಂಜು ಇಟ್ಕೊಂಡು ಬಂದವನು ಏನು ಮಾಡ್ತಾನೆ, ಅವನಿಗೆ ಹೋಗಿ ಹೇಳ್ತಾನೆ, ಹೀಗೆ ಅಲ್ಲಿ ಪಂಡಿತರು ಅಲ್ಲಿ ಇದ್ದಾರೆ, ಅವರಿಗೆ ಹಾವುಗಳು ಸುತ್ತ ಇದ್ದುಬಿಟ್ಟಿದ್ದಾವೆ, ಅವರು ಆಚೆ ಈಚೆ ಎಲ್ಲೂ ಬರೋಕ್ಕಾಗಲ್ಲ, ಯಾರ್ಯಾರು ಹೋದರೆ ಈಗ ಬಚಾವ್ ಮಾಡ್ಬೋದು ಅವ್ರನ್ನ ಅಂತ. ಅಯ್ಯೋ ಸಾಯ್ಲಿ ಬಿಡೋ, ಏನಕ್ಕೆ ಬಚಾವ್ ಮಾಡೋಕ್ಕೆ ಹೋಗ್ಬೇಕು, ಅನುಭವಿಸ್ಲಿ, ಅವ್ನು ಮಾಡಿದ ಕರ್ಮ ಅವನಿಗೆ ಅಂತಾನೆ. ಆವಾಗ ಅವನು ಅಯ್ಯೋ ಹಂಗೆ ಅಂದ್ಬಿಟ್ರೆ ಪಾಪ ಅವ್ರು ಏನು ಮಾಡ್ತಾರೆ ಅಂತ ಅವನಂತಾನೆ. ಆವಾಗ ಏನೂ ಮಾಡೋಕ್ಕಾಗಲ್ಲ ಬಿಡು, ನಮಗೇನು ಗೊತ್ತೇ ಇಲ್ಲ, ನಾವು ನೋಡಲೇ ಇಲ್ಲ ಅಂತ ಹೇಳ್ಬಿಡೋಣ ಅಂತ ಹೇಳ್ತಾನೆ. ಆಮೇಲೆ ಗುರುಗಳ ಹತ್ರ ಅವರಿಬ್ಬರು ಹೋಗ್ತಾರೆ. ಹೋಗಿ ಕೇಳ್ತಾನೆ, ಗುರುಗಳು ಕೇಳ್ತಾರೆ, ನೋಡಿದ್ರಾ ಅವ್ರನ್ನ, ಪಂಡಿತರು ಸಿಕ್ಕಿದ್ರಾ ಅಂತ ಹೇಳ್ಬಿಟ್ಟು. ಇಲ್ಲ, ನಾವು ಎಲ್ಲ ಕಡೆ ಹುಡುಕಿದು ಎಲ್ಲೂ ಸಿಕ್ಕಿಲ್ಲ ಅವರು ಅಂತ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿದಾಗ ಗುರುಗಳಿಗೆ ಅದು ಗೊತ್ತಿರುತ್ತೆ ಅನಿಸುತ್ತೆ. ಆದ್ರೂ ಮುಖ ನೋಡಿ ಕೇಳ್ತಾರೆ. ಎಷ್ಟು ಸರಿ ಕೇಳಿದ್ರು ಇವರು ಎಲ್ಲ ಸಲಿನೂ ಸುಳ್ಳೇ ಹೇಳ್ತಾರೆ. ನಾವು ಅಲ್ಲಿ ಹುಡುಕ್ಸಿದ್ದು ಇಲ್ಲಿ ಹುಡುಕ್ಸಿದ್ದು ಎಲ್ಲ ಆ ತಳ ಪಾತಾಳ ಎಲ್ಲ ಕಡೆ ಹುಡುಕ್ಸಿದ್ದು ಎಲ್ಲೂ ಸಿಕ್ಕಲಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅಂತ ಎಲ್ಲ ಹೇಳಿಬಿಡ್ತಾನೆ. ಹಂಗೆ ಹೇಳಿದಾಗ ಪಾಪ ಬೇಜಾರಾಗುತ್ತೆ ಗುರುಗಳಿಗೆ. ಅಯ್ಯೋ ಪಾಪ, ಇನ್ನೇನು ಮಾಡೋಕ್ಕಾಗುತ್ತೆ, ಹುಡುಕಿದ್ರು ಸಿಕ್ಕಿಲ್ಲ ಅಂದಾಗ ಅಂತ ಹೇಳ್ಬಿಟ್ಟು ತಾಳೆಗರಿ ನೋಡ್ಕೊಂಡು ಕೂತಿರ್ತಾರೆ ಗುರುಗಳು. ಆಮೇಲೆ ಅವರು ಹೋಗ್ಬಿಟ್ರು ಅಂತ ಗೊತ್ತಾಗುತ್ತೆ. ಆವಾಗ ಪಾತ್ರ ತುಂಬ ಬೇಜಾರಾಗುತ್ತೆ. ಹುಡುಕಿದ್ರೂ ಸಿಕ್ಕಲಿಲ್ವಲ್ಲ ಪಾಪ ಅಂಥೇಳಿ. ಪಾಪ ಅವರು ಆ ಮಾವಿನ ಹಣ್ಣನ್ನು ನೋಡಿಬಿಟ್ಟು ಅವು ಕಿತ್ಕೊಂಡೋಗಿ ಗುರುಗಳಿಗೆ ಕೊಟ್ಟರೆ ಖುಷಿ ಪಡ್ತಾರೆ ಅಂತೇಳಿ ಕೇಳೋಕ್ಕೆ ಹೋದ್ರು ಅಷ್ಟೇ ಹೊರ್ತು, ಇವರುಗಳು ಈ ಥರ ಮೋಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವ್ರು ಕಾಪಾಡೋದಾದರೆ ಕಾಪಾಡ್ಬೋದಿತ್ತು, ಇವ್ರು ಕಾಪಾಡೋ ಬುದ್ಧಿನೇ ಇಲ್ಲ ಇವರಿಗೆ. ನೋಡಿ, ಅದೇ ಕೆಟ್ಟದ್ದು ಮಾಡಿದವರಿಗೆ ಕಾಲ ಚೆನ್ನಾಗಿರುತ್ತೆ ಅಂತಾರಲ್ಲ, ಇದೇ ಮತ್ತು ಉದಾಹರಣೆ. ಈಗ ಇವು ಗುರುಗಳ ಹತ್ರನೂ ಸುಳ್ಳು ಹೇಳ್ತಾ ಇದ್ದಾರೆ. ಇವ್ರಿಗೇನು ಶಿಕ್ಷೆನೇ ಆಗಲ್ವ ಹಂಗಾದ್ರೆ? ಗುರುಗಳು ಆಮೇಲೆ ಅದನ್ನೆಲ್ಲ ನೋಡಿ ಏನು ಮಾಡೋಕ್ಕೂ ಆಗಲ್ಲ ಅಂಥೇಳಿ ಆಮೇಲೆ ಸರಿ ಅಂಥೇಳಿ ಒಪ್ಕೊಳ್ಳೇಬೇಕಾಗತ್ತೆ. ಆವಾಗ ಒಪ್ಕೊಂಡಿದ್ದು ಆಯಿತು, ಬೇಜಾರು ಮಾಡ್ಕೊಂಡಿದ್ದು ಆಯಿತು. ಪಾಪ ಎಂಥ ಕೆಲಸ ಮಾಡ್ಕೊಬಿಟ್ರು, ಜೀವನನೇ ಹಾಳು ಮಾಡ್ಕೊಬಿಟ್ರಲ್ಲ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೋತಾರೆ ರಾಘವೇಂದ್ರ ಗುರುಗಳು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸಮಯ ಹಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂಚೂರು ಸುಳ್ಳು ಹೇಳಿ ಸಿಕ್ಕಾಕೊಂಡ್ರೆ ಲೈಫ್ ಲಾಂಗು ಇರಿಟೇಷನ್ನು ಹಂಗೆ ಅನ್ನಿಸ್ತಾನೇ ಇರುತ್ತೆ. ಏನಪ್ಪ ಅಂತೇಳ್ಬಿಟ್ಟು ಹೆಂಗೆ ಇನ್ನೊಬ್ರ ಹತ್ರ ಮುಖ ತೋರಿಸುವಾಗಲೂ ಅದೇ ಥರ ಆಗುತ್ತೆ. ಆಮೇಲೆ ಪೂಜೆ ಎಲ್ಲ ಇಡ್ತಾರೆ ದೊಡ್ಡದಾಗಿ, ಪೂಜೆ ಎಲ್ಲ ಆಗುತ್ತೆ, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಗೋಗುತ್ತೆ. ಆವಾಗಲೂ ಕೂಡ ಇದ್ದಿದ್ದರೆ ಪಂಡಿತರು ಬರ್ತಿದ್ರು, ಬರಲಿಲ್ವಲ್ಲ ಅನ್ನೋದೊಂದು ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ಅವ್ರದ್ದು ಇಲ್ಲ ಅಂತ ಆಯಿತು. ಆಗ ಇನ್ನೊಬ್ಬರು ದೊಡ್ಡ ಗುರುಗಳು ಇರ್ತಾರೆ, ಅವ್ರ ಹತ್ರ ಹೋಗ್ಬೇಕಾಗುತ್ತೆ ಈ ಗುರುಗಳು. ಆವಾಗ ಅಲ್ಲಿಗೆ ಹೋಗಿ ಆ ಗುರುಗಳ ಹತ್ರನೂ ಹೋಗಬೇಕಾಗುತ್ತೆ. ಇವರಿಬ್ಬರು ನಗ್ತಾರೆ ಯಾವಾಗಲೂ, ಏಕೆಂದರೆ ಮನೆಯಲ್ಲಿ ಕೆಲಸ ಮಾಡಿರ್ತಾರಲ್ಲ ಕ್ರಿಮಿನಲ್ಗಳು, ಇವರು
ಹಂಗೆ ಆಗಲಿ ನನ್ನ ಮಗ, ಹಂಗೆ ಆಗಲಿ, ಅವನು ಸಾಯಲಿ ಬಿಡು, ಅವನು ಹಾವು ಕಚ್ಚಿ ಸತ್ತೋಗಲಿ ಬಿಡು ಅಂತೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡಿರ್ತಾರೆ. ಅವರು ಪಾಪ ಸ್ವಾಮಿಗಳಿಗೆ ಅದು ಗೊತ್ತಾಯಿತೋ ಇಲ್ವೋ ಏನೋ, ತಾತ್ಕಾಲಿಕವಾಗಿ ಇವ್ರು ಚೆನ್ನಾಗಿದ್ದಾರೆ ಒಟ್ಟಿಗೆ, ಏನೂ ಪ್ರಾಬ್ಲಮ್ ಇಲ್ದಂಗೆ. ಹೀಗೆ ಆ ಮಠದ್ದು ನೋಡಿ ಮನೆ, ಇದರೊಳಗೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಈ ಮನೆಯಾಳು ಶಿಷ್ಯರುಗಳು ಇದ್ದಾರೆ, ಬೇರೆ ಜನಗಳು ಇದ್ದಾರೆ, ತುಂಬ ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ ಅಂತಿಲ್ಲ, ಮನೆ ತುಂಬಾ ಇದ್ದಾರೆ ಜನ. ಇದ್ರೂ ಪಾಪ ಅವರೊಬ್ಬರನ್ನ ಕಾಪಾಡೋಕ್ಕಾಗಲಿಲ್ಲ. ಗುರುಗಳು ಹೋಗಿದ್ರೆ ಪಾಪ ಕಾಪಾಡಿಕೊಂಡೇ ಬಂದುಬಿಡೋರೇನೋ. ಗುರುಗಳು ಆ ಟೈಮಿಗೆ ಹೋಗಲಿಲ್ಲ. ಅವರು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಅವ್ರು ಕೂತ್ಬಿಟ್ರು ಅನಿಸುತ್ತೆ. ಹಾಗಾಗಿ ಇವರು ಸುಳ್ಳು ಹೇಳೋಕ್ಕೆ ಅನುಕೂಲ ಆಯಿತು. ಆಮೇಲೆ ದೊಡ್ಡ ಗುರುಗಳು ಇರ್ತಾರಲ್ಲ, ಅಲ್ಲಿಗೆ ಹೋಗಿ ಅವ್ರಿಗೆ ಗೊತ್ತಾಗುತ್ತೆ ಅನಿಸುತ್ತೆ. ಅವ್ರಿಗೆ ಗೊತ್ತು ಈ ಥರ ಎಲ್ಲ ಆಗಿದೆ ಅಂತ, ಇವರು ಬಂದು ಸುಳ್ಳು ಹೇಳಿದ್ದಾರೆ ಅನ್ನೋದು ಗೊತ್ತಿರುತ್ತೆ ಅನಿಸುತ್ತೆ. ಅವರು ನಗಾಡ್ತಾರೆ ಜೋರಾಗಿ. ಎಲ್ಲ ಮುಗಿತೇನಪ್ಪ, ಎಲ್ಲ ಮುಗಿಸ್ಕೊಂಡು ಬಂದ್ಯಾ ಅಂತ ಹೇಳ್ಬಿಟ್ಟು. ಹೌದು ಸ್ವಾಮಿ ಅಂತ ಅವರಂದರೆ, ಆವಾಗ ಈ ಗುರುಗಳು ಹೇಳ್ತಾರೆ, ಹೋಗಲಿ ಬಿಡು, ನಿಂಗೇನು ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ, ಹೋಗಲಿ ಬಿಡು ಅಂತ ನಗಾಡ್ತಾರೆ. ನಗಾಡಿ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದು ಸುಮ್ಮನಾಗ್ತಾರೆ. ಈ ಕಡೆ ಒಂದಮ್ಮ ದೂರ ಹೊತ್ಕೊಂಡು ಬರ್ತಾಯಿರ್ತಾಳೆ. ಈ ಮನೆಯವ್ರು ಏನು ಅನ್ಕೊತಾರೆ, ಅವಳು ಸಾಯಕ್ಕೆ ಹೋಗ್ತಿದ್ದಾಳೆ ಅನ್ಕೊಬಿಡ್ತಾರೆ. ಅಯ್ಯೋ ನೀನು ಈಗಲೇ ಹೋಗ್ಬೇಡ ಬಾ, ಇನ್ನೂ ಟೈಮು ಅಂತ ಹೇಳ್ಬಿಟ್ಟು ಓಡೋಡಿ ಬರ್ತಾನೆ ಅವನು ಜೊತೆನೇ. ಅವಳು ಸಾಯಕ್ಕಲ್ಲ ನಾನು ಹೋಗ್ತಿರೋದು, ಗುರುಗಳ ಹತ್ರ ಹೋಗ್ತಾಯಿದ್ದೀನಿ ಅಂತ. ಅಯ್ಯೋ ಬಾಯ್, ಗುರುಗಳಲ್ಲ, ನೀನು ಸಾಯಕ್ಕೆ ಹೋಗ್ತಾ ಇರೋದು ಅಂತ ಹೀಗೇ ಅವಳನ್ನು ಗುರುಗಳ ಹತ್ರಕ್ಕೆ ಬರೋಕ್ಕೆ ಬಿಡ್ತಾಯಿಲ್ಲ. ಅಲ್ಲಲ್ಲೇ ಅಡ್ಡ ಹಿಡಿತಾವನೆ. ಅಯ್ಯೋ ನಾನು ಏನೋ ಇಲ್ಲ, ಏನೋ ಕೇಳೋಕ್ಕೆ ಹೋಗ್ತಾಯಿದ್ದೀನಿ ಬಿಡು ನನ್ನ ಅಂತ ಕೇಳ್ತಾಳೆ. ಆದ್ರೂ ಅವನು ಬಿಡ್ತಾಯಿಲ್ಲ. ಆಮೇಲೆ ಲಾಸ್ಟಲ್ಲಿ ಏನು ಹೇಳಿದ್ರು ಕೇಳ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು, ನಾನು ಸಾಯೋಕ್ಕೆ ನನಗೇನಾಗಿದೆ, ನಾನು ಯಾಕೆ ಸಾಯಲಿ, ಇನ್ನೂ ಬದುಕಬೇಕು ಬಾಳಬೇಕು ಅಂತಿದ್ದೀನಿ, ನಾನು ಸಾಯಲ್ಲ ಅಂತ ಹೇಳ್ತಾಳೆ ಅಜ್ಜಿ. ಅಷ್ಟು ಹೇಳಿದ್ರೂ ಆ ತಾತ ಕೇಳ್ತಾನೇ ಇಲ್ಲ. ಸುಮ್ಮನೆ ಹೋಗು ಮನೆಗೆ ಬರ್ತೀನಿ ಅಂತ ಹೇಳಿದ್ರೂ ಕೇಳ್ತಾಲೇ ಇಲ್ಲ. ಇಲ್ಲ ನಾನು ಸ್ವಾಮಿಗಳ ಹತ್ರ ಮಾತಾಡಬೇಕು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.